ಇವತ್ತು ನಮ್ಮ ಹಿರಿಯೂರಿನಲ್ಲಿ ಗಣಪತಿ ವಿಸರ್ಜನೆ ಇತ್ತು. ನಾನು ನನ್ನ ಮಗಳು ಕೂಡ ಇಬ್ರು ರೆಡಿಯಾಗಿ ಗಣಪತಿನ ನೀರಿಗೆ ಬಿಡೋದಕ್ಕೆ ಅಂತ ಕೂಡಿ ಇಬ್ರು ಹೊರಟ್ವಿ. ಬೆಳಗ್ಗೆ 11 ಗಂಟೆಯಿಂದ ಶುರು ಆಗಿದ್ದು ಗಣಪತಿನ ಕಡಲೆಕಮಂಡಿ ಫೀಲ್ಡಿಂದ ಸ್ಟಾರ್ಟ್ ಆಗಿ ಕೊನೆಗೆ ಅದು ಬಂದು ತಲುಪಿದ್ದು ಗಾಂಧಿ ಸರ್ಕಲ್ ಬರೋದಕ್ಕೂ ಮುಂಚೆ ಅಲ್ಲಲ್ಲಿ ಡಿಜೆಗಳನ್ನು ಹಾಕೊಂಡು ಜನರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ನಾವು ಕೂಡ ಭಾಗಿಯಾಗಿದ್ವಿ. ಹಾಗೆ ಬಂದಂಥ ದಣಿವನ್ನು ಆರಿಸ್ಕೊಳ್ಬೇಕು ಜನರು ಅಂತಂದು ಸಂಘಗಳಿಂದ ಬಾಳೆಹಣ್ಣು, ಜಿಲೇಬಿ, ಎಳನೀರು, ಹಾಗೆ ಚಿತ್ರಾನ್ನ, ಮೆಣಸಿನ್ಕಾಯಿ, ನೀರು, ಐಸ್ ಕ್ರೀಮ್ಸು ಎಲ್ಲ ಇಟ್ಟಿದ್ರು. ನಾನು ಕೂಡ ಚಿತ್ರಾನ್ನ ಮತ್ತು ಮೆಣಸಿನ್ಕಾಯಿನ ತಿನ್ಕೊಂಡೆ. ಮನೆ ಹೊಟ್ಟೆ ಹಶ್ವಾಗಿತ್ತು. ಸೊ ಈಗ ಆಲ್ರೆಡಿ ಟೈಮು 6:30 7 ಗಂಟೆ ಆಗ್ತಾ ಬಂತು. 7:30ಗೆಲ್ಲ ಗಣಪತಿನ ಗಾಂಧಿ ಸರ್ಕಲ್ಗೆ ತಗೊಂಡು ಬಂದರು. ಅಲ್ಲಿ ತುಂಬ ಲೈಟಿಂಗ್ಸನ್ನೆಲ್ಲ ಅರೇಂಜ್ ಮಾಡಿದರು. ಕೆಲವೊಂದು ತುಂಬ ಪಟಾಕಿಗಳು, ಅದ್ರ ಸೌಂಡಲ್ಲಿ DJ. ಸೊ ಜನರೆಲ್ಲರ ಕೈಯಲ್ಲೂ ಕೂಡ ಮೊಬೈಲ್ಗಳನ್ನು ಹಿಡ್ಕೊಂಡು ಕಾಯ್ತಾ ಕೂತಾ ಇದ್ರು. ತುಂಬ ಎಲ್ಲ ಊರಲ್ಲೂ ನನಗೆ ಗೊತ್ತಿರೋ ಹಾಗೆ 1 ತಿಂಗಳವರೆಗೂ ಎಲ್ಲೂ ಕೂಡ ಗಣಪತಿಯನ್ನು ಕೂರಿಸೋಲ್ಲ. ನಮ್ಮ ಏಷ್ಯಾದಲ್ಲೇ 2ನೇ ಸ್ಥಾನ ಪಡೆದಿದೆ ನಮ್ಮ ಹಿರಿಯೂರಿನಲ್ಲಿ. 1 ತಿಂಗಳುಗಳ ಕಾಲ ಗಣಪತಿಯನ್ನು ಕಡಲೆಕಾಯಿ ಮಂಡಿ ಅನ್ನೋ ಸ್ಥಳದಲ್ಲಿ ಕೂರಿಸ್ತೀವಿ. ನಮ್ಮ ಕ್ಷೇತ್ರದ ಶಾಸಕರಾದ ಸುಧಾಕರ್ ಸಾಹೇಬರು ಕೂಡ ಬಂದಿದ್ರು. ನೋಡ್ತಾ ಇದ್ದೀರಲ್ಲ, ತುಂಬಾ ಪಟಾಕಿ ಸೌಂಡ್ಸು, ಹಾಗೆ ಡ್ರೋನ್ಗಳು, ಎಲ್ಲರ ಕೈಯಲ್ಲಿ ಮೊಬೈಲು, ಲೈಟಿಂಗ್ಸು. ಹುಡುಗರಂತೂ ಯಾಕೆಂದರೆ ಮತ್ತೆ ಸಿಗೋ ಚಾನ್ಸು 1 ವರ್ಷಕ್ಕೋಸ್ಕರನೇ. ಈ ದಿನಕ್ಕೋಸ್ಕರ ಎಲ್ಲರೂ ಹಂಬಲಿಸ್ತಾ ಇರ್ತಾರೆ. ನಮ್ಮ ಗಣಪತಿ ಅನ್ಕೊತಾ ಇರ್ತಾನೆ, ಅಯ್ಯೋ ಬಿಗೋ ಸಾಕು, ನಾನು ಬಂದು 1 ತಿಂಗಳಾಗೋಯ್ತು, ನಾನಿನ್ನೂ ಹೊರಡ್ತೀನಿ ಅಂತ. ಆದರೆ ನಮ್ಮ ಹುಡುಗರು ಇನ್ನೂ ಕೂಡ ಗಣಪತಿನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಈ 1 ತಿಂಗಳಲ್ಲಿ ತುಂಬಾ ಖುಷಿ ಪಡ್ತೀವಿ. ಕಡಲೆಕಾಯಿ ಮಂಡಿ ಅನ್ನೋ ಸ್ಥಳದಲ್ಲಿ ಗಣಪತಿ ಇರಿಸಿರ್ತೀವಿ. ಒಂದೊಂದು ದಿನವೂ ಕೂಡ ಒಂದೊಂದು ಥರ ವಿವಿಧ ರೀತಿಯಲ್ಲಿ ವೇದಿಕೆಯನ್ನು ಏರ್ಪಡಿಸಿರ್ತಾರೆ. ಒಂದು ದಿನ ಹರಿಕಥೆ, ಒಂದು ದಿನ ನಾಟಕ, ಕೆಲವೊಂದು ದಿನ ಹಾಸ್ಯ ನಟರಿಂದ ಹಾಸ್ಯಗಳನ್ನು ಇಟ್ಟಿರ್ತಾರೆ. ಹಾಗೆ ವಿಧ ವಿಧದ ತಿಂಡಿಗಳು, ಸುತ್ತಮುತ್ತ ಚುರುಮುರಿ, ಪಾನಿಪುರಿ, ಗೋಬಿ ಮಂಚೂರಿ, ಏನು ಬೇಕು ಅದೆಲ್ಲ ಕೂಡ ಸಿಗ್ತಾ ಇರುತ್ತೆ. ಕಣ್ಣಿಗೆ ನೋಡೋದಕ್ಕಂತೂ ತುಂಬಾ ಹಬ್ಬದ ಥರ ಇರುತ್ತೆ. ಆ ರೀತಿ ಇರುತ್ತೆ. ಹಾಗಾಗಿ ನೋಡಿ, ಈಗ ಹುಡುಗಿಯರು ಕೂಡ, ನಾವು ಕೂಡ ಬಿಡಲಿಲ್ಲ, ನಾವೇನು ಕಮ್ಮಿ ಇಲ್ಲ ಅಂತಂದು ಹುಡುಗರಿಗಿನ್ನ 1 ಕೈ ಮೇಲೆ ಅಂತ ನಾವು ಕೂಡ ಡ್ಯಾನ್ಸ್ ಮಾಡೇ ಬಿಟ್ವಿ. ಡ್ಯಾನ್ಸ್ ಮಾಡಿಬಿಟ್ಟಿದ್ದೀವಿ. ಈಗ ಬೆಳಗ್ಗೆ ಹೇಳೋದು ಎಷ್ಟು ಗಂಟೆಗೆ ಹೇಳ್ತೀವೋ ಎಲ್ಲರೂ ಗೊತ್ತಿಲ್ಲ. ಕುಂತ ಹಾಕಿದ್ದೀವಿ ಎಲ್ಲರೂ ಕೂಡ. ಕೊನೆಯದಾಗಿ ಡಿಜೆಯಿಂದ ಸಾಂಗ್ ಬಂದಿದ್ದೊಂದೇ, ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. ಹೌದಲ್ವಾ? ಈ ಹಬ್ಬದಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಅನ್ನೋ ಹಾಗೆ ಎಲ್ಲರೂ ಕೂಡ ಜೊತೆಯಾಗಿ ಸೇರಿಕೊಂಡು ಈ ಹಬ್ಬನ ಆಚರಿಸ್ತೀವಿ. ಅದಕ್ಕೆ ಸರಿಯಾಗಿ ಒಂದು ಹಾಡು ಸೂಟ್ ಆಗುತ್ತೆ. ಕೊನೆಗೆ ನಾನು, ನನ್ನ ಮಗಳು ಕೂಡ ಎಲ್ಲರೂ ನಮ್ಮ ತಂಡ ಸೇರಿಕೊಂಡು ಫೋಟೋ ತಗೊಂಡ್ವಿ. ಸೊ ಇದನ್ನಂತ ಮಿಸ್ ಮಾಡೋಕ್ಕಾಗಲ್ಲ.